ಒಂದು ಒಳ್ಳೆಯ ಮಾತನ್ನು ಹೇಳ್ತೇನೆ ತಮ್ಮಗಳ ಮುಂದೆ. ಶರಣಬಸವ ಅಪ್ಪ ಅವರು ಏನು ಅರಳಗುಂಡಿಗೆಯೊಳಗ ಅವತಾರವನ್ನ ತಾಳಿ ತಮ್ಮ ಇಡೀ ಬದುಕನ್ನ ಶಿವತತ್ವದ ಬದುಕನ್ನಾಗಿ ಮಾಡಿಕೊಂಡು ಲಿಂಗಾಯತ ಧರ್ಮದ ಅಷ್ಟಾವರಣವನ್ನ ಅಂಗವನ್ನಾಗಿ ಮಾಡಿಕೊಂಡು ಪಂಚಾಚಾರವನ್ನ ಪ್ರಾಣವಾಗಿ ಮಾಡಿಕೊಂಡು ಷಟ್ಸ್ಥಲವನ್ನ ಆತ್ಮವನ್ನಾಗಿ ಮಾಡಿಕೊಂಡು ಜಂಗಮ ದಾಸೋಹದ ಮಹಾದಾಸೋಹಿಯಾಗಿ ಅನಂತ ಲೀಲೆಗಳನ್ನ ಅವರು ತೋರಿ ಒಬ್ಬ ಚರಮೂರ್ತಿಯಾಗಿ ನಾಡಿನಲ್ಲಿ ಸಂಚಾರ ಮಾಡ್ತಾ ನೋಡಿ ಕೆಲರಂ ಮಾತಾಡಿ ಕೆಲರಂ ಮುಟ್ಟಿ ಕೆಲರಂ, ಯಾರು ಅವರ ಬಳಿಗೆ ಬರ್ತಿದ್ರು ಅವರನ್ನು ನೋಡಿದರೆ ಸಾಕು ಅವರ ಬದುಕೇ ಉದ್ಧಾರ ಆಗ್ಯಾವ. ಅದಕ್ಕೆ ದೃಷ್ಟಿ ಪರುಷ ಅಂತ ಕರೀತಾರೆ. ಆ ಪರುಷ ಶಕ್ತಿ ಎಲ್ಲರಿಗೂ ಬರುವಂಥದ್ದಲ್ಲ. ಅದಕ್ಕಾಗಿನೇ ಆ ಪರುಷದ ಬಟ್ಟಲೇ ಈ ಸಂಸ್ಥಾನದೊಳಗದ. ಅಂತ ಪರುಷದ ಪಾತ್ರೆ ಯಾವ ಮಠದೊಳಗೂ ಇಲ್ಲ, ಯಾವ ಮಂದಿರದೊಳಗೂ ಇಲ್ಲ. ನೀವು ಕಲಬುರಗಿಯ ಭಕ್ತರು ಎಷ್ಟು ಪುಣ್ಯ ಮಾಡೀರಿ ಅಂದ್ರ ಈ ದಾಸೋಹದ ಮಹಾಪರಂಪರೆಯಲ್ಲಿ ಶರಣರ ಅಪರೂಪದ ಪರುಷದ ಬಟ್ಟಲು, ಪರುಷದ ಪಾತ್ರೆ ಅದು ವರ್ಷಕ್ಕೊಮ್ಮೆ ಜಾತ್ರೆಯೊಳಗೆ ಅಪ್ಪ ಅವರು ಭಕ್ತರಿಗೆ ದೂರದಿಂದ ದರ್ಶನ ಮಾಡಿಸಿದ್ದನ್ನು ನೀವು ಕಂಡೀರಿ, ನೋಡೀರಿ. ಎಂಥ ಪರುಷ ಶಕ್ತಿ, ಶರಣರ ಶಕ್ತಿ. ನೋಡಿ ಕೆಲರಂ, ನೋಡಿದ್ರೆ ಎಷ್ಟೋ ಮಂದಿ ಉದ್ಧಾರ ಆದರು. ರೋಗ ರುಜಿನಗಳು ಹೋದವು. ಕಿವಿಶೂಲೆಯಲ್ಲಿ ಬಳಲುವವರಿಗೆ ಆ ನೋವು ದೂರ ಆಯಿತು. ಕಣ್ಣಿಲ್ಲದವರಿಗೆ ಕಣ್ಣು ಬಂದು, ಬಾಯಿ ಇಲ್ಲದವರಿಗೆ ಬಾಯಿ ಬಂತು. ಬದುಕೇ ಇಲ್ಲದವರಿಗೆ ಬದುಕು ಕೊಟ್ಟರು ಶರಣರು. ಸೃಷ್ಟಿಯೊಳಗ ಪ್ರತಿ ಸೃಷ್ಟಿ ಮಾಡುವ ಶಕ್ತಿ ಈ ಜಗತ್ತಿನೊಳಗೆ ಯಾರಿಗಾದರೂ ಇದ್ರ ಅದು ಶರಣರಿಗೆ ಮಾತ್ರ ಇರ್ತದೆ, ಶರಣರಿಗೆ ಮಾತ್ರ ಇರ್ತದೆ. ಅದು ಎಲ್ಲರಿಗೂ ಇರೋದಿಲ್ಲ. ಕಾರಣ ಆ ಶಿವನ ಪ್ರತಿರೂಪವಾಗಿಯೇ ಅವರು ಬಂದಿರ್ತಾರೆ. ಅವರು ಕಾಲಕ್ಕೆ ಒಮ್ಮೆ ಹಿಂಗ ಬಂದು ಸುಳಿದು ಮಿಂಚಿ ಹೋಗಿ ಬಿಡ್ತಾರೆ ಬಯಲಿಗೆ ಬಯಲಾಗಿ. ಆ ಬೆಳಕಿನೊಳಗ ಜಗತ್ತೇ ಬೆಳಕಾಗಿ ಹೋಗಿ ಬಿಡುತ್ತದೆ. ಎಷ್ಟೋ ಜನ ತಮ್ಮ ಅಜ್ಞಾನದ ಅಂಧಕಾರವನ್ನು ಕಳ್ಕೊಂಡು ಉದ್ಧಾರ ಆಗುತ್ತಾರೆ. ಅದಕ್ಕಾಗಿ ನೋಡಿ ಕೆಲರಂ ಮಾತಾಡಿ ಕೆಲರಂ, ಅಂಥವ್ರ ಜೊತೆಯಲ್ಲಿ ಮಾತಾಡಿದರೆ ಸಾಕು. ಅವರ ವಾಕ್ ಪರುಷ, ಆ ಮಾತಿನ ಮೂಲಕ ಅಜ್ಞಾನದ ಮತಿಗಳು ಕೂಡ ಉದ್ಧಾರ ಆದರು. ಎಷ್ಟೋ ಜನ ಶರಣರನ್ನ ಅಜ್ಞಾನದಿಂದ ಯಾವುದೋ ಆಸೆಗಾಗಿ ಅವರನ್ನು ಮುಗಿಸೇ ಬಿಡಬೇಕು, ಕೊಲೆ ಮಾಡೇ ಬಿಡಬೇಕಂತ ಬಂದವರು ಸಹಿತ ಎತ್ತಿದ ಕೈ ಮೇಲೆ ಆಗಿ ಉದ್ಧಾರ ಆದರಲ್ಲ. ಕೇಳಿರಿ ಚರಿತ್ರೆಯೊಳಗೆ. ವಿಚಾರ ಮಾಡುವಂತ ಮಾತುಗಳು. ಎಷ್ಟೋ ಜನ ಶರಣರ ಬಳಿಗೆ ಕಳ್ಳರಾಗಿ ಬಂದವರು ತಮ್ಮ ಕಳ್ಳತನವನ್ನ ಬಿಟ್ಟು ಕಾಯಕ ಜೀವಿಗಳಾದರಲ್ಲ. ಇದು ಶರಣರ ಶಕ್ತಿ. ಪರಿವರ್ತನೆಯ, ಬದಲಾವಣೆಯ ಅದ್ಭುತವಾದ ಲೀಲೆಯನ್ನ ಮಾಡುವವರೇ ಶರಣರು. ಅದು ಎಲ್ಲರಿಗೂ ಸಾಧ್ಯ ಇಲ್ಲ. ಅದು ನಿನ್ನೆ ನಾನು ಒಂದು ಮಾತನ್ನು ಹೇಳಿದೆ. ಶರಣರಿಗೆ ಯಾರು ಸಾಟಿ ಅಂದ್ರೆ ಶರಣರಿಗೆ ಶರಣರೇ ಸಾಟಿಯೇ ವಿನಃ ಮತ್ಯಾರು ಸಾಟಿ ಆಗಾಕ ಬರಲ್ಲ. ಬಸವಣ್ಣನವರಿಗೆ ಬಸವಣ್ಣನವರೇ ಸಾಟಿ, ಅಕ್ಕ ಮಹಾದೇವಿಗೆ ಅಕ್ಕ ಮಹಾದೇವಿಯೇ ಸಾಟಿ, ಅಲ್ಲಮ ಪ್ರಭುಗಳಿಗೆ ಅಲ್ಲಮ ಪ್ರಭುಗಳೇ ಸಾಟಿ, ಸಜ್ಜಲಗುಡ್ಡದ ಶರಣಮ್ಮನಿಗೆ ಸಜ್ಜಲಗುಡ್ಡದ ಶರಣಮ್ಮನೇ ಸಾಟಿ, ಸಿದ್ಧಾರೂಢರಿಗೆ ಸಿದ್ಧಾರೂಢರೇ ಸಾಟಿ. ಇನ್ನೊಬ್ಬರನ್ನ ಎಲ್ಲಿ ತಂದು ತೋರಿಸೋರು ನೀವು? ಅವರಿಗೆ ಅವರೇ. ಹಾಗಾಗಿ ಅವರು ಮಾತಾಡಿಯೂ ಉದ್ಧಾರ ಮಾಡಿದರು, ನೋಡಿಯೂ ಉದ್ಧಾರ ಮಾಡಿದರು. ಮುಟ್ಟಿ ಕೆಲರಂ, ಪ್ರಸಂಗ ಬಂದಾಗ ಏನು ಮುಟ್ಟಿದ್ರು
ಮುಟ್ಟಿದವರೆಲ್ಲ ಉದ್ಧಾರ ಆದರು. ಕಡ್ಕೋಳದ ಮಡಿವಾಳಪ್ಪನನ್ನ ಮುಟ್ಲಿಲ್ಲ ಯಾರು. ಇವ ಯಾರಿಗೆ ಹುಟ್ಟ್ಯಾನೋ ಏನೋ ತಂದಿನೇ ಇಲ್ಲ ಅನ್ನುವಂತ ಅಜ್ಞಾನದ ಅವಸ್ಥೆಯಲ್ಲಿ ಜಗತ್ತು ನೋಡುವ ಕಾಲದೊಳಗ ತಿಪ್ಪಿಯೊಳಗ ಪತ್ರಿ ಗಿಡ ಹುಟ್ಟಿದ್ರೂ ಕೂಡ ಆ ಪತ್ರಿ ಪೂಜಾಕ್ಕೆ ಬರ್ತದ ಅನ್ನುವಂತ ಅರಿವಿನ ಬೆಳಕನ್ನು ಚೆಲ್ಲಿದ ಮಹಾನುಭಾವ ಶರಣಬಸಪ್ಪ. ದಾಸಿಪುತ್ರನಾಗಲಿ ವೇಶ್ಯಾಪುತ್ರನಾಗಲಿ ಶಿವದೀಕ್ಷೆಯಾದ ಬಳಿಕ ಸಾಕ್ಷಾತ್ ಶಿವನೆಂದು ವಂದಿಸಿ ಪೂಜಿಸಿ ಪಾದೋದಕ ಪ್ರಸಾದ ಕೊಂಬುವುದೇ ಯೋಗ್ಯ. ಸುಮ್ಮನೆ ಹೇಳ್ಯಾರೆ ನೀವನ್ನೆಲ್ಲ. ಮುಟ್ಟಿ ಕೆಲರಂ ಉದ್ಧಾರ ಮಾಡಿರುವಂತ ಅಪ್ಪ ಅವರು ಬರಗಾಲದ ಬವಣೆಯಲ್ಲಿ ನೊಂದು ಬೆಂದು ದುಃಖಿಗಳಾಗಿ ಸಾವಿನ ಅಂಚಿನಲ್ಲಿರುವವರ ಬದುಕನ್ನು ಕೂಡ ಸಂತೈಸಿ ಅವರಿಗೆ ವರದಾನವನ್ನ ನೀಡಿ ಅನುಗ್ರಹವನ್ನ ಮಾಡಿ ಬರಗಾಲವನ್ನು ದೂರ ಮಾಡಿ ದಾಸೋಹದ ಕೇಂದ್ರಗಳನ್ನು ಆರಂಭ ಮಾಡಿ ಸರ್ವ ಜನಾಂಗವನ್ನು ಕೂಡ ಸಮದೃಷ್ಟಿಯೊಳಗೆ ನೋಡಿ ಎಲ್ಲರನ್ನ ಉದ್ಧಾರ ಮಾಡಿರುವಂಥ ಮಹಾನುಭಾವ ದೊಡ್ಡಪ್ಪ ಗೌಡರ ಭಕ್ತಿಯ ಭಿನ್ನಹವನ್ನ ಒಪ್ಪಿ ಕಲಬುರಗಿಯೊಳಗೆ ಬಂದು ನೆಲೆಸಿದರು. ಇಲ್ಲಿ ಬಂದು ಅನಂತ ಲೀಲೆಗಳನ್ನ ಮಾಡಿದರು. ಪುರಾಣದ ಸಂದರ್ಭದೊಳಗೆ ನಿನ್ನೆ ತಾವೆಲ್ಲ ಕೇಳಿದ್ದೀರಿ. ಎಂಥ ಮಹಾನುಭಾವರು. ಹಾಗಾಗಿ ಅಂಥವರ ಲೀಲೆ, ಅಂಥವರ ಲೀಲಾಮೃತ, ಅಂಥವರ ಚರಿತ್ರೆ ಏನು ಅಂದು ಶರಣರು 17ನೇ ಶತಮಾನದೊಳಗ ಬದುಕನ್ನ ಆರಂಭ ಮಾಡಿದ್ರು, ಅಂದಿನಿಂದ ಹಿಡ್ಕೊಂಡು 21ನೇ ಶತಮಾನದ ಈ ಯುಗದವರೆಗೂ ಕೂಡ ಅವರ ಲೀಲೆ ನಿತ್ಯ ನಡೆದದ. ನಮ್ಮಂಥವ್ರು ಎಷ್ಟು ಜನ ಈ ನಾಡಿನ ತುಂಬ ಪುರಾಣ ಪ್ರವಚನ ಹೇಳಿರ್ಲಿಕ್ಕಿಲ್ಲ. ನನಗಿಂತ ಮೊದಲು ಹೇಳಿದವರು ಬಹಳ ಮಂದಿ ಅದಾರ, ನಾಡಿನ ತುಂಬ ಹೇಳಿದವರು. ನಿಮ್ಮಂಗ ಎಷ್ಟು ಮಂದಿ ಶರಣರ ಲೀಲೆಗಳನ್ನು ಕೇಳಿರ್ಲಿಕ್ಕಿಲ್ಲ. ಕಲ್ಪನಾ ಮಾಡ್ಕೊಳ್ರಿ. ಒಂದು ಸತ್ಯ ಹೇಳ್ತೀನಿ, ನಮ್ಮಂತ ಹೇಳಿದವರು ಹೋಗ್ಯಾರ, ನಿಮ್ಮಂಗ ಕೇಳಿದವರು ಹೋಗ್ಯಾರ, ಆದ್ರೆ ಶರಣರು ಉಳಿದಾರ. ನಾವು ಒಂದು ದಿನ ತೋರಿ ಮರೆಯಾಗುವವರು, ಅವರು ಮರೆಯಾದವರಲ್ಲ. ಕಾಲ ಕಾಲಕ್ಕೂ ಕೂಡ ಬೆಳಕನ್ನ ಚೆಲ್ಲುವವರು. ಅದಕ್ಕಾಗಿ ಅವರಿಗೆ ಮಂಗಲ ಅನ್ನೋದಿಲ್ಲ, ಅವರು ಸದಾ ಮಂಗಲ. ಅವರು ಸತ್ಯ ಮಂಗಲ, ನಿತ್ಯ ಮಂಗಲ, ತತ್ವ ಮಂಗಲ, ಭಕ್ತಿ ಮಂಗಲ, ಜ್ಞಾನ ಮಂಗಲ, ದಾಸೋಹ ಮಂಗಲ. ಅವರು ಮಂಗಲ ಸ್ವರೂಪರು. ಅಂತಹ ಮಂಗಲ ಸ್ವರೂಪಿಯಾಗಿರುವಂಥ ಶರಣಪ್ಪನವರ ಲೀಲಾ ಎಷ್ಟು ಅದ್ಭುತ. ಅವರ ಲೀಲೆಗಳನ್ನು ಕೇಳ್ತಾ ಹೋದರೂ ಸಾಕು, ಹೃದಯ ತುಂಬಿ ಬರ್ತದೆ. ಅವರು ಜಗತ್ತಿಗೆ ಬಂದಿದ್ದೇ ಅದೇ ಕಾರಣಕ್ಕೆ, ಮತ್ತೆ ಯಾವುದಕ್ಕೂ ಬರಲಿಲ್ಲ. ಅವರನ್ನ ಈ ಜಗತ್ತು ಕೈ ಮಾಡಿ ಕರೆದಿತ್ತು, ಅದಕ್ಕಾಗಿ ಅವರು ಬಂದಿದ್ರು. ನಮ್ಮನ್ನ ಯಾರು ಕರೆದಿಲ್ಲ, ನಾವು ಬಂದು ಬಿಟ್ಟಿವಿ. ಒಟ್ಟು ನಮ್ಮನ್ನ ಯಾರು ಕರೆದ? ನಮಗೇನು ಅರ್ಜಿ ಹಾಕೊಂಡು ಬರ್ರಿ ನೀವು ಬಂದ್ರೆ ಜಗತ್ತು ಉದ್ಧಾರ ಆಗತ್ತೆ ಕರೆದಾರ? ಕರೆಯದೇ ಬಂದವರು ನಾವು, ಕರೆಸಿಕೊಂಡು ಬಂದವರು ಶರಣರು. ಜಗತ್ತು ಕಾಯ್ತಾ ಇತ್ತು. ಮರ್ತ್ಯ ಲೋಕದೊಳಗ ಅಜ್ಞಾನ ತುಂಬಿ ತುಳುಕುವಾಗ, ಧರ್ಮ ಕರ್ಮವಾದಾಗ, ಪಾಪಿಗಳು ಹೆಚ್ಚಾದಾಗ, ಮರ್ತ್ಯ ಲೋಕ ಪಾಪಿಗಳ ಲೋಕ ಆಗುವ ಕಾಲದೊಳಗ ಮರ್ತ್ಯ ಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತ ಕಳಿಸಿಕೊಟ್ಟ ಶರಣಪ್ಪನವರಂತ ಮಹಾನುಭಾವರನ್ನ ಈ ಜಗತ್ತಿಗೆ. ಹಾಗಾಗಿ ಆ ಸತ್ಯವೂ ಕೂಡ ನಿತ್ಯ ಸತ್ಯವಾಗಿ ಬೆಳಗುತ್ತಾ ಇದೆ.